my lovely students. Welcome back to my class. Today we are going to learn about sentences. Sentences ಅಂದಾಕ್ಷಣಕ್ಕೆ ವಾಕ್ಯಗಳು ಅಂತ ಬಂದ್ರೆ it is you all learn from the first standard, second standard, more than 5th, 6th ಒಳಗಡೆನೆ ನೀವು ಕಲ್ತಿರ್ತೀರಾ. ಬಟ್ ಕೆಲವೊಬ್ಬರಿಗೆ ಅದ್ರ ಐಡಿಯಾಸ್ ಇರಲ್ಲ. Today I am started again for this sentences. ಯಾಕೆ ಮ್ಯಾಮ್ ಈಗ ಸೆಂಟೆನ್ಸಸ್ ಬೇಕಿತ್ತು ಅಂದ್ರೆ so I am planning to start ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ರಿಪೋರ್ಟೆಡ್ ಸ್ಪೀಚಿನ ಒಂದು ಭಾಗ ಅಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬಂದ್ರೆ ಸೆಂಟೆನ್ಸಸ್ ಆಗಿರುತ್ತೆ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋನ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಬಿಫೋರ್ ಇದನ್ನ ಕಳಿಸೋಣ. ಯಾಕೆಂತಂದ್ರೆ ಮಕ್ಕಳಿಗೆ ಐಡಿಯಾ ಇರಲ್ಲ, ಕೆಲವೊಬ್ರಿಗೆ ಅದು ಸ್ವಲ್ಪ ಡೌಟ್ ಬರುತ್ತೆ. ಹಾಗಾಗಬಾರ್ದು ಅಂತಾನೆ ಟುಡೇ ಐ ಆಮ್ ಪ್ಲಾನಿಂಗ್ ಟು ಟೇಕ್ ಸೆಂಟೆನ್ಸಸ್. ಒಂದು ಸ್ಮಾಲ್ ವಿಡಿಯೋನ ನೋಡೋಣ. ಸೊ ಸೆಂಟೆನ್ಸಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಂಟೆನ್ಸಸ್ ಅಂತ ಬಂದ್ರೆ ಆ ಸೆಂಟೆನ್ಸಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ ವಿಚ್ ಮೇಕ್ ಅ ಕಂಪ್ಲೀಟ್ ಸೆನ್ಸ್. ಅಂದ್ರೆ ಕಂಪ್ಲೀಟ್ ಸೆನ್ಸ್ ಅಂದಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ವಿಚ್ ಸಬ್ಜೆಕ್ಟ್ ಪ್ಲಸ್ ವಿ ಪ್ಲಸ್ ಆಬ್ಜೆಕ್ಟ್. ಅಂದ್ರೆ ಒಂದು ಸೆಂಟೆನ್ಸಿನಲ್ಲಿ subject means a noun, naming word plus verb means a action plus object. ಈ ಕಂಟೆಂಟ್ ಅನ್ನ ಹೊಂದಿದ್ರೆ ದಟ್ ಈಸ್ ವಿ ಆರ್ ಕನ್ಸಿಡರ್ ಹ್ಯಾಸ್ ದ ಕಂಪ್ಲೀಟ್ ಸೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಲ್ವಾ? ಸೊ ಹಾಗಿದ್ರೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಹಾಗಿದ್ರೆ ಅದನ್ನ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಹಾಗಾದ್ರೆ ಸೆಂಟೆನ್ಸ್ ಈ ವಾಕ್ಯಗಳಲ್ಲಿ mainly we have a 4 types of sentences. ಅರ್ಥ ಆಗ್ತಿದೆಯಲ್ಲ? ಸೊ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬಂದ್ರೆ ದೇರ್ ಆರ್ ಮೇನ್ಲಿ 4 kinds of sentences. ಹಾಗಾದ್ರೆ ಆ 4 kinds of sentences ಯಾವ್ದಂತ ತಿಳ್ಕೊಳ್ಳೋಣ, ಅದನ್ನ ಹೇಗೆ ಅಪ್ಲೈ ಮಾಡೋದು, ಹಾಗೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಹೇಗೆ ಈ ಒಂದು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅನ್ನ ಅಪ್ಲೈ ಮಾಡೋದು, ಜೊತೆಗೆ ಐಡೆಂಟಿಫಿಕೇಶನ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ಆರ್ ಫಸ್ಟ್ ಕೈಂಡ್ ಆಫ್ ದ ಸೆಂಟೆನ್ಸಸ್. ಮೊದಲನೆಯ ವಿಧಾನ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಓಕೆನಾ? ದ ಫಸ್ಟ್ ಒನ್ ವಿಚ್ ಒನ್ ಡಿಕ್ಲರೇಟಿವ್ ಆರ್ ದ ಅಸರ್ಟಿವ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸಸ್ ಹಾಗಂದ್ರೆ ಏನು ಅಂತಂದ್ರೆ ಅ ಸೆಂಟೆನ್ಸ್ ವಿಚ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ಸ್ ಅಂತ ಹೇಳ್ತೀವಿ. ಅಸರ್ಷನ್ಸ್ ಅಂದ್ರೆ ಆ ಸ್ಟೇಟ್ಮೆಂಟ್ ವಿಚ್ ಮೇಕ್ಸ್ ಅ ಸ್ಟೇಟ್ಮೆಂಟ್, ಕಾಮನ್ ಸ್ಟೇಟ್ಮೆಂಟ್. ದೇರ್ ಇಸ್ ನೋ ಕ್ವಶನ್ ಟ್ಯಾಗ್, ದೇರ್ ಇಸ್ ನೋ ಕಮಾಂಡ್ ರಿಕ್ವೆಸ್ಟ್, ದೇರ್ ಇಸ್ ನೋ ಆರ್ಡರ್, ದೇರ್ ಇಸ್ ನೋ ಸಡನ್ ಎಕ್ಸ್ಪ್ರೆಷನ್. ಯಾವುದೂ ಇಲ್ಲದ ಸರಳ ವಾಕ್ಯಗಳಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಓಕೆನಾ? ಸೊ ಹಾಗಿದ್ರೆ ಈ ಸೆಂಟೆನ್ಸಸ್ ಅಲ್ಲಿ he has a good memory, ಈ ಸಬ್ಜೆಕ್ಟ್ has good memory. Here we are consider has the just statement ಅನ್ನ ಕನ್ಸಿಡರ್ ಮಾಡ್ತಿದೆ. ಅಂಡ್ ಈ ಅಸರ್ಟಿವ್ ಸೆಂಟೆನ್ಸ್ ಆಲ್ವೇಸ್ ಎಂಡಿಂಗ್ ವಿತ್ ಫುಲ್ ಸ್ಟಾಪ್ ಒಂದಿಗೆ ಈ ಸೆಂಟೆನ್ಸಸ್ ಎಂಡ್ ಆಗುತ್ತೆ. ದೇರ್ ಇಸ್ ನೋ ಎನಿ ಕ್ವಶನ್ ಟ್ಯಾಗ್ ಇರ್ಬೋದು, ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಕಮಾಂಡ್ ಇರ್ಬೋದು. ನೋ, ಇಟ್ ಈಸ್ ಅ ಸಿಂಪಲ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಓಕೆನಾ? ಅ ಸೆಂಟೆನ್ಸ್ ವಿಚ್ ಹ್ಯಾಸ್ ಕಂಪ್ಲೀಟೆಡ್ ಆರ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ಸ್ ಅಂದ್ರೆ ಸರಳ ವಾಕ್ಯಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಸೆಂಟೆನ್ಸಸ್. ಹೀಗೆ ಸರಳ ವಾಕ್ಯಗಳು ಬಂದಾಗ ದ ಬಾಯ್ ಸ್ಟುಡ್ ಆನ್ ದ ಟೇಬಲ್ ಆಲ್ರೆಡಿ ಹೇಳಿದಾಗೆ ದ ಬಾಯ್ ಸಬ್ಜೆಕ್ಟ್ ಸ್ಟುಡ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಬಂದಾಗ ಇಟ್ ಈಸ್ ಕನ್ಸಿಡರ್ ಹ್ಯಾಸ್ ದ ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್. ಸೆಕೆಂಡ್ ಒನ್ ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅ ಸೆಂಟೆನ್ಸ್ ವಿಚ್ ಮೇಕ್ಸ್ ಅ ಸೆಂಟೆನ್ಸ್ ದಟ್ ಆಸ್ಕ್ ಅ ಕ್ವಶನ್ಸ್ ಅಂತ ಹೇಳ್ತೀವಿ. ದಟ್ ಮೇಕ್ ಕ್ವಶನ್ ಆರ್ ವಿಚ್ ಹ್ಯಾಸ್ ಕ್ವಶನ್ಸ್ ಅಂತ ಹೇಳ್ತೀವಿ. ಅ ಸೆಂಟೆನ್ಸ್ ವಿಚ್ ವಿ ಯೂಸ್ ಟು ಹ್ಯಾಸ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಬಳಸುವಂತಹ ಸೆಂಟೆನ್ಸ್ ಫಾರ್ಮೇಶನ್ಸ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ನಿಮಗೆ ಆಲ್ಸೋ ನೋನ್ ಆಸ್ WH ಕ್ವಶನ್ಸ್ ಅಂತ ಕೂಡ ಹೇಳ್ತೀವಿ. WH ಅಂದ್ರೆ ನಿಮಗೆ ಗೊತ್ತಿದೆ, ವಾಟ್, ವೇರ್, ವೈ, ವೆನ್, ಹೌ, ಹೌದಲ್ಲ? ಸೊ ದೀಸ್ ಆರ್ ಕನ್ಸಿಡರ್ ಹ್ಯಾಸ್ ದ ಕ್ವಶನ್ ಟ್ಯಾಗ್ ಅಂತ. ಸೊ WH ಕ್ವಶನ್ಸ್ ಆರ್ ಇಂಟರೋಗೇಟಿವ್ ಕ್ವಶನ್ಸ್ ಆಲ್ವೇಸ್ ಎಂಡಿಂಗ್ ವಿತ್ ಕ್ವಶನ್ ಮಾರ್ಕ್. ಗೊತ್ತಾಗ್ತಿದೆಯಲ್ಲ? ಯಾವ ಒಂದು ಸೆಂಟೆನ್ಸ್ ಅನ್ನ ನಾವು ಪ್ರಶ್ನಾರ್ಥಕವಾಗಿ ಬಳಸ್ತೀವೋ ಆ ಸೆಂಟೆನ್ಸಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಐ ಗಿವ್, ವಾಟ್ ಆರ್ ಯು ರೈಟಿಂಗ್, ವೇರ್ ಡು ಯು ಲಿವ್, ವೈ ಆರ್ ಯು ಲೇಟ್, ಹೌ ಓಲ್ಡ್ ಆರ್ ಯು, ಹೌದಲ್ಲ? ಈ ರೀತಿ ನಾವು ಇಂಗ್ಲಿಷ್ ನಲ್ಲಿ WH ಕ್ವಶನ್ಸ್ ಅನ್ನ ಫಾರ್ಮೇಶನ್ ಮಾಡ್ತಿದೀವಿ. ಓಕೆ, ಇಟ್ ಈಸ್ ಫಾರ್ ಪಾಸ್ಟ್ ಟೆನ್ಸ್ ಆರ್
ಪ್ರೆಸೆಂಟ್ ಟೆನ್ಸ್ ಯಾವುದಕ್ಕೆ ಆಗಲಿ ಟೆನ್ಸಸ್ಗೆ ನಾವೇನ ಫಾರ್ಮೇಷನ್ಸ್ ಮಾಡ್ತೀವಿ ಅಂದರೆ WH ಕ್ವಶನ್ಸ್ ಅನ್ನ ಫಾರ್ಮೇಷನ್ಸ್ ಮಾಡ್ತೀವಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಹಾಗಾದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ವಾಟ್ ಆರ್ ಯು ರೈಟಿಂಗ್ ಅಂಡ್ ವೇರ್ ಡು ಯು ಲೈವ್, ದಿಸ್ ಇಸ್ ದ ಇಂಟರೋಗೇಟಿವ್. ನೆಕ್ಸ್ಟ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್. ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಂದ್ರೆ ಇಂಪ್ರೆಷನ್ ಅಂತಾನೆ ನಾವು ಆ ವರ್ಡ್ ಅನ್ನ ತಗೋಬಹುದು. ಇಂಪ್ರೆಷನ್ಸ್ ಹೇಗೆ? ಅ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಕಮಾಂಡ್, ರಿಕ್ವೆಸ್ಟ್ ಆರ್ ಆರ್ಡರ್. ಐ ರಿಟರ್ನ್ ಸ್ಮಾಲ್, ಒಂದು ಸ್ಮಾಲ್ ಮೆಥಡ್ ಅಲ್ಲಿ ಬರ್ದಿದ್ದೀನಿ. ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಕಮಾಂಡ್ ಆರ್ ರಿಕ್ವೆಸ್ಟ್, ಆರ್ಡರ್. ನಮಗೆ ಗೊತ್ತಿದೆ ಒಂದು ಸೆಂಟೆನ್ಸಸ್ ಅಲ್ಲಿ ನಾವು ಹೇ ಸ್ಟ್ಯಾಂಡ್ ಅಪ್, ಗೆಟ್ ಔಟ್, ಪ್ಲೀಸ್, ಹೌದಲ್ಲ? ಈ ಸೆಂಟೆನ್ಸಸ್ ಗಳನ್ನ ನೋಡಿ. ಹೇ ಕಮ್ ಅಂಡ್ ಸ್ಟ್ಯಾಂಡ್ ಹಿಯರ್, ಪ್ಲೀಸ್ ಮ್ಯಾಮ್ ಕ್ಯಾನ್ ಯು ಗಿವ್ ಮೀ, ಹೌದಲ್ಲ? ಯು ಮಸ್ಟ್ ಗೋ ಅಂಡ್ ಕನ್ಸಲ್ಟ್, ಯು ಶುಡ್ ರೈಟ್. ಇದೆಲ್ಲ ನಮ್ಗೆ ಏನ್ ಮಾಡ್ತಿದೆ? ಸಮ್ ಸೆಂಟೆನ್ಸಸ್ ಆರ್ ಕಮಾಂಡ್. ಯು ಗೋ ಅಂಡ್ ಕನ್ಸಲ್ಟ್ ಫಸ್ಟ್ ಡಾಕ್ಟರ್, ಹೌದಲ್ಲ? ನಾವು ಹೇಳ್ತೀವಿ ಲೈಕ್ ಸಲಹೆ ಕೊಡುವಂಥದ್ದು, ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಆರ್ಡರ್ ಮಾಡುವಂಥದ್ದು. ಇದೆಲ್ಲ ಏನನ್ನ ತೋರಿಸುತ್ತೆ ಅಂದ್ರೆ ಇಂಪ್ಯಾರೇಟಿವ್ ಸೆಂಟೆನ್ಸ್. ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಲ್ರೆಡಿ ಐ ಸೆಡ್ ದಿಸ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಲ್ಲಿ ಬರುತ್ತೆ, ಹೌದಲ್ಲ? ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಿದಾರ, ಆರ್ಡರ್ ಮಾಡ್ತಿದಾರ, ಕಮಾಂಡ್ ಮಾಡ್ತಿದಾರ, ಇದು ವೆರಿ ಇಂಪಾರ್ಟೆಂಟ್. ಹಾಗೇನೆ ಇದನ್ನ ನಾವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೂಡ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅನ್ನ ಬಳಸ್ಕೊಂತೀವಿ ಮಕ್ಕಳೇ, ಓಕೆನಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಂಪ್ಯಾರೇಟಿವ್ ಸೆಂಟೆನ್ಸ್, ಆ ಸೆಂಟೆನ್ಸಸ್ ದಟ್ ಎಕ್ಸ್ಪ್ರೆಸ್ command, request or order. Next, like I gave examples, be quiet, please give me some water, can I use your pen? Yes, no, asking permission also. Request to command, permissions, howdalla? Permission, etc. So, and get out from my class, be quiet, stand up on the bench, harder, howdalla? And you turn left then right, it is a suggestions. Yes, these are words used to language function in English grammar 10th standard. ಹಾಗಾಗಿ ಒಮ್ಮೆ ಇದನ್ನ ರೀಕ್ಯಾಪ್ ಮಾಡೋಣ, ರಿವೈಸ್ ಮಾಡೋಣ ಅಂತ ಅನಿಸ್ತು, ಸೊ ಹಾಗಾಗಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್, ಎಕ್ಸ್ಕ್ಲಮೇಟರಿ ಫಾರ್ಮೇಶನ್. ಎಕ್ಸ್ಕ್ಲಮೇಟರಿ ಫಾರ್ಮೇಶನ್ಸ್ ಹೇಗೆ? ಎಕ್ಸ್ಕ್ಲಮೇಟರಿ, ಅ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ sudden or strong feelings. I'm not expecting something will happen. It's good or bad. I'm not expecting. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. Sometimes I written examinations, main examination, I'm not expecting more than 50. Suddenly I got more than 80 marks. Oh my God, I took 80 marks. This is the sudden expression. Yes, no. Sometimes I am expecting more than 90 marks. Like see, I am expecting in maths or social science 90 marks. I got just 35 marks. Oh my God, I got just 35. What happened? Like this way. Sudden feelings are sudden ಆಗಿ ನಾನು ಅನ್ಕೊಳ್ಳುವಂಥದ್ದು. ನಾನು ಅನ್ಕೊಂಡೇ ಇರಲ್ಲ ಈ ರೀತಿ ಆಯ್ತು ಅಂತ. ಸೊ ಯಾರೋ ಬಂದು ಹೇಳ್ತಾರೆ, ಓ ನಿಮ್ಮ ಪಕ್ಕದವ್ರಿಗೆ ಏನು ಆಗೋಯ್ತಂತೆ. ಇಸ್ ಇಟ್? ಓ ಮೈ ಗಾಡ್, ವಾಟ್ ಹ್ಯಾಪನ್ ಅಂತ ಹೇಳ್ತೀವಿ. ಅಂದ್ರೆ ಓ ಮೈ ಗಾಡ್ ಅನ್ನುವಂಥದ್ದನ್ನ ವಿ ಆರ್ ಯೂಸಿಂಗ್ ಫಾರ್ ದ ವರ್ಡ್ ಫಾರ್ ಸಮ್ ಸ್ಪೆಷಲ್. ಲೈಕ್ ಸಮ್ಟೈಮ್ಸ್ ವಿ ಆರ್ ಏನಂತ ಸ್ಪೆಷಲ್ ಆಗಿ ಇಟ್ ಈಸ್ ಅ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಗೆ ಕೂಡ ಬಳಸ್ತೀವಿ. ಸೊ ಸ್ಟ್ರಾಂಗ್ ಫೀಲಿಂಗ್ಸ್, ಸ್ಟ್ರಾಂಗ್ ಆಗಿ ಹೋ ಅಯ್ಯೋ ಓ ಮೈ ಗಾಡ್ ಈ ತರ ಎಲ್ಲ ಬಳಸುವಂತ ವರ್ಡ್ಸ್ ಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ದಿಸ್ ಇಸ್ ದ ಎಕ್ಸ್ಕ್ಲಮೇಟರಿ. ಎಕ್ಸ್ಕ್ಲಮೇಟರಿ ಫಾರ್ಮೇಶನ್ಸ್ ಆಲ್ವೇಸ್ ಎಂಡಿಂಗ್ ವಿತ್ exclamatory formation, remember, and imperative sentence almost and always ending with a full stop. Got it? So next, exclamatory sentences express sudden or strong feelings like how hot it is, it is not possible to drink. Yes, how hot, how cold, how warm. This is expressions. And hurrah, we are saying for some matches. Yes, no, hurrah, India won the match. Hurrah, we won the match. Yes, no. So hurrah, it's expressions from the words in English. So sudden or strong feelings. Wow, what a great idea. We are saying no, wow, what a good idea anta ಬಳಸ್ತೀವಿ. Huh? Really? So we are saying, ayyo, halla, oh my God, what a great, what a pretty. ಈ ತರ lot of words ಗಳನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ it is from the exclamatory sentences. ಓಕೆನಾ? I think it's a ಕ್ಲಿಯರ್. ಇದೇ ತುಂಬಾ ನಾನು ಬ್ರೀಫ್ ಆಗಿ ತಗೊಂಡು ಹೋಗ್ತಾ ಇಲ್ಲ, ಬಟ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಏನು ನನಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂದಾಗ, ಗ್ರಾಮರ್ ಅಲ್ಲಿ ನನಗೆ ಓವಲ್ಸ್ ಕಾನ್ಸೋನೆಂಟ್ಸೇ ಗೊತ್ತಿಲ್ಲ ಅಂದ್ರೆ ಐ ವಿಲ್ ನಾಟ್ ರೆಡಿ ಟು ಸಾಲ್ವ್ ಎನಿ ಪ್ಯಾಸೇಜ್. ಅದರ್ವೈಸ್ ಸಮಥಿಂಗ್ ಏನಾದ್ರೂ ನಾನು ಬರಿಬೇಕು, ಎಸ್ಸೆ ರೈಟಿಂಗ್ ಬರಿಬೇಕಂದ್ರೆ ಡೆಫಿನೆಟ್ಲಿ ವಿ ಕಾಂಟ್. ಸೊ ಐ ಎಕ್ಸ್ಪ್ಲೈನ್ ದಿಸ್
There are mainly 4 types of sentences. First of all, we have to know about what is the meaning of sentence. Sentences is a group of words which make a sense. Then there are 4 kinds of noun. There are 4 kinds of sentences. Assertive are, that is also known as another one name, declarative sentences, interrogative sentences, imperative sentences and exclamatory sentences. Assertive sentences is a simple statement, sarala vakyagalu anta heltivi. So next, interrogative sentences prashnarthaka vakyagalu anta heltivi. And imperative sentences, how words are used or sentences are used to command, request or order, suggestions, permissions for. And next, exclamatory, it is a sudden feelings, sudden expressions we are using, and this is ending with exclamatory formations, ending with the exclamatory formations. Okay, so these are main important 4 types of sentences. ಮ್ಯಾಮ್ ಇದನ್ನ ಹೇಗೆ ಅಪ್ಲೈ ಮಾಡ್ತಾರೆ, ನಾವು ಇದನ್ನ ಹೇಗೆ ತಿಳ್ಕೋಬೇಕು, ಇದಕ್ಕೂ ಮತ್ತೆ ರಿಪೋರ್ಟೆಡ್ ಸ್ಪೀಚ್ಗೂ ಏನ್ ಸಂಬಂಧ ಇದೆ ಅಂದಾಗ, ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಫಸ್ಟ್ ಆಫ್ ಆಲ್ we had some rules, so we have to concentrate about the tenses. Tenses ಅನ್ನ ಮೊದಲನೇದಾಗಿ we have to identify the tenses ಅನ್ನ ಐಡೆಂಟಿಫೈ ಮಾಡಬೇಕು. ಅದಷ್ಟೇ ಆಗೋದಿಲ್ಲ, we have to identify it is a declarative or assertive sentence, it is a WH questions or interrogative sentence, or it is a imperative or it is a exclamatory ಅಂತ ನೀವು ಐಡೆಂಟಿಫೈ ಮಾಡಿದ್ರೆ ಮಾತ್ರ you will get the marks in ರಿಪೋರ್ಟೆಡ್ ಸ್ಪೀಚ್. ಅರ್ಥ ಆಗ್ತಿದೆಯಲ್ಲ, ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನೀವು ಅಸರ್ಟಿವ್ ಸೆಂಟೆನ್ಸಸ್ ಬಂದಾಗ ಹೇಗೆ ಅಪ್ಲೈ ಮಾಡಬೇಕು, ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ ಹೇಗೆ ಅಪ್ಲೈ ಮಾಡಬೇಕು, ಹಾಗೇನೆ ಎಕ್ಸ್ಕ್ಲಮೇಟರಿ ಫಾರ್ಮೇಷನ್ಸ್ ಬಂದಾಗ ಹೇಗೆ ಅಪ್ಲೈ ಮಾಡಬೇಕು, ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಮತ್ತೆ ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ ಹೇಗೆ ಮಾಡಬೇಕು, ಇಂಟರೋಗೇಟಿವ್ ಸೆಂಟೆನ್ಸಸ್ ಅಲ್ಲಿ WH ಕ್ವಶನ್ಸ್ ಅಲ್ಲಿ WH ಕ್ವಶನ್ಸ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು, ಜೊತೆಗೆ ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ತುಂಬಾ ಬ್ರೀಫ್ ಆಗಿ ನಾವು ನೋಡ್ಬೇಕಾಗತ್ತೆ. ಸೊ ಬಿಫೋರ್ ದಟ್ ಐ ಸ್ಟಾರ್ಟೆಡ್ ದಿಸ್ ಕ್ಲಾಸ್. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿ ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಇನ್ 10th ಸ್ಟ್ಯಾಂಡರ್ಡ್ ಆರ್ 8th 9th ಆರ್ NPU ಯಾವುದ್ರಲ್ಲೇ ಹೋದ್ರೂ ಕೂಡ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್, ಗೊತ್ತಿರಲೇಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇದನ್ನ ತಿಳ್ಕೊಂಡ ನಂತರ ನಿಮ್ಗೆ ರಿಪೋರ್ಟೆಡ್ ಸ್ಪೀಚ್ ಒಂದು ಹಂತದಲ್ಲಿ, ಒಂದು ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಅಂತ ಅನ್ಕೊಂತೀನಿ. ಸೊ ವಾಚ್ ಅಂಡ್ ಲರ್ನ್ ಅಬೌಟ್ ದ grammar, about the sentences. Okay, thank you.